ಗೋಪಾಲ್ ಬಾಬು ಹೇಳಿ ಭಯ ಇನ್ನೂ ಬಂದಿಲ್ಲ. ಮಿಸ್ಟರ್ ಗೋಪಾಲ್ ಬಾಬು ಅದೇ ಅದೇ ನಾನು ಬಾಬು ಯಾಕಲ ಬಂದಿದ್ದೆ ಇಲ್ಲಿಗೆ? ಕುಡ್ದಿದ್ಯಾ? ಹೋಯ್ತಾರ ನೆಟ್ಗೆ? ಏಯ್ ಬಾಬು, ನೀ ಯಾವಾಗ ನನ್ನ ಫೋನ್ನ ಕಟ್ ಮಾಡ್ದೋ ಆವಾಗ ನನಗೂ ನಿಂಗೂ ಮಾತು ಕಟ್ಟಾಗೋಯ್ತು. ನಿಂತಾವ್ ನನಗೆ ಮಾತಿಲ್ಲ, ನಾನೇನಿರು ನೇರ್ಬೇಕು ಸರ್. ಯೋನಿದು ಯೋನ ಇದು ಕಳಿ ಹಿಂಗ್ ಕುಡ್ಕ ಬಂದಿದ್ಯಾ? ಏನ್ ಮಾಡಲಿ ಪುಟ್ಟಕ್ಕ, ಒಳಗೆ ಪರಮಾತ್ಮ ಹೋಗಿಲ್ಲ ಅಂತಂದ್ರೆ ಸಾರು ಅಂತ ಮಾತಾಡೋದಕ್ಕೆ ಧೈರ್ಯ ಬರೋಕ್ಕಿಲ್ಲ. ಅದಕ್ಕೆ ಒಂದಿಟ್ಟು ಈ ಟಾಕಿವ್ನಿ ಅತ್ಯಪ್ಪಲ್ವನ್ಲ. ಯೋಳ್ನ ಮಾತಾಡ್ಬೇಕು ನೀನು. ಅಪ್ಪಯ್ಯ ನೀವು ಬನ್ನಿ ಈ ಕಡೆ. ಯೋಳ್ನ ಮಾತಾಡ್ಬೇಕು ನೀನು. ಅದೇ ತಾವು ಮಾತಾಡೋದು ಸಾರೇ ಅದೇ ಅದೇ ಚಿಕ್ಕ ವಯಸ್ಸಿಂದ ನನ್ನ ಮನ್ಸನಾಗಿದ್ದಿದ್ದ ಪಿರುತಿನ ಪಂಚಾಯತಿ ಕಟ್ಟಿನಾಗ ಎಲ್ಲ ಜನರ ಮುಂದೆ ಹೇಳಿ ತ್ಯಾಪ್ ಮಾಡ್ಬಿಟ್ಟ. ನಾನು ದೊಡ್ಡನ ಮಗ, ಮೋಸಗಾರ ಒಪ್ಕೋತೀನವಿ. ಆದ್ರ ಈಗ ನೀನ್ ಮಾಡ್ತಿರೋ ಸರಿನಾ? ಈಗ ನೀನ್ ಮಾಡ್ತಿರೋದು ಮೋಸ ಅಲ್ವೇ? ನಾನು ಯೋಳ್ನ ತಪ್ಪು ಮಾಡ್ದೆ? ನೀನ್ ಯಾವಾಗ್ಲೂ ಹೇಳ್ತಾ ಇದೇನವಿ, ಒಂಟಿಯಾಗಿ ನಿಂತ್ಕೊಂಡು ಮಿಸ್ ಮಾಡ್ಬೇಕು, 10 ಜನಕ್ಕೆ ಕೆಲಸ ಕೊಡ್ಬೇಕು, ಸ್ವಂತವಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಸರಿ ಯಾವ ಗಂಡಸಿನ ಆಶ್ರಯನೂ ಬೇಡ ಅಂತ ಹೇಳ್ತಿದ್ದೆ ತಾನೆ? ನಿನ್ ಮಾತ ನೀನೇ ಮುರಿತಿದ್ಯಲ್ಲ, ಇದು ನ್ಯಾಯ ಅಲ್ಲ. ಅಯ್ಯೋ ಯೋನಿ ಹೇಳ್ತಾವ್ನೆ ಇವನು. ನಂಗೂ ಗೊತ್ತಾಗ್ತಿಲ್ಲ ಕಣವ. ಏಯ್ ಯೋನಲ್ಲ ನಿಂದು? ಪುಟ್ಟಕ್ಕೂ ಹಠ ಇದ್ದಣ್ಣು ಛಲ ಬಿಟ್ಟು ಇಂಥ ಕೆಲಸ ಮಾಡಕ್ ಹೊಂಟೋಳಲ್ಲ, ಇದು ಸರಿನಾ? ನನಗೆ ಪಿರುತಿ ಅಂದ್ರೇನೆ ಆಗೋಗಿಲ್ಲ, ನನಗೆ ಗಂಡನೇ ಬೇಕಾಗಿಲ್ಲ ಅಂತ ಹೇಳಿ ಈಗ ಇಂಥ ಕೆಲಸ ಮಾಡಕ್ ಹೊಂಟಿದ್ಯಲ್ಲ, ಇದು ಸರಿನಾ? ಯೋಳ್ನ ಹೇಳ್ತಿದ್ಯಾ ನೀನು? ಈ ಕಾಳಿನ ಬೇಡ ಅಂದೆ, ಸರಿ ಈ ಕಾಳಿ ಪಿರುತಿನೂ ಬೇಡ ಅಂದೆ, ಸರಿ. ಆದ್ರೆ ಅವೇ ಈ ಕಾಳಿ ಮೇಲಿರೋ ಕೋಪಕ್ಕೆ ಈಗ ಇನ್ಯಾರನ್ನೋ ಮದುವೆ ಹಾಕೊಂಡಿದ್ಯಾ, ಅದು ಸರಿನಾ? ಸರಿ ಇಲ್ಲ
ಸರಿ ಇಲ್ಲ. ಏಯ್ ಹುಚ್ಚ, ಏನೇನೋ ಮಾತಾಡ್ಬೇಡ. ಯಾವ ಹುಚ್ಚ? ಲೀಲಯ್ಯ ಹುಚ್ಚ? ಬಾಬು, ನಿನ್ ಕೈ ಕಾಲೆಲ್ಲ ಹಿಡ್ಕೊಂಡು ಬಾಬಾ ಅಂತ ನಿನ್ನ ಬೇಡ್ಕೊಂಡೆ, ಆದ್ರೆ ನೀನು ನನ್ನ ಮ್ಯಾಗ ಒಂದಿಷ್ಟು ಕನಿಕರನ್ನು ತೋರಿಸ್ಲಿಲ್ಲ. ಬೇಡ. ಅವ್ನು ಕೂಡ್ದು ಬಿಟ್ಟವನೆ, ಹುಚ್ಚುಚ್ಚಂಗೆ ಏನೇನೋ ಮಾತಾಡ್ತಾನೆ. ಯಾಕೆ ತಲೆ ಕೆಡ್ಸ್ಕತ್ಯ? ನಡ್ರಿ ಒಳಗೆ. ಬಾಬಾ, ನಾನು ಮಾತಾಡ್ತಿರೋದು ಸಾರಿಂತಾವ ನಿಂತಾವಲ್ಲ. ನೀನಕ್ಕ ಮಧ್ಯದಲ್ಲಿ ಬಂದು ಕಡ್ಡಿ ಆಡಿಸ್ತಿದ್ಯಾ? ಏಯ್ ಏಯ್ ಅವ್ನ್ ಯೋನ ಹೇಳ್ತಾನ, ಹೇಳಿ ಬಿಡಿ ಅಪ್ಪಯ್ಯ. ಅಲ್ಲ ಕಣವಿ, ಚಿಕ್ಕ ವಯಸ್ಸಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡಿರೋ ನನ್ನ ಪಿರುತಿನ ತಿರಸ್ಕಾರ ಮಾಡಿ ಈಗ ಅದ್ಯಾವೊಂದು ತೆಗೆ ಸೇರ್ಕೊಳಕ್ ಹೊಂಟಿದ್ಯಲ್ಲ, ನಿನಗೆ ಸರಿನಾ? ಅಲ್ಲ ಕಣವಿ, ಮದ್ವೆ ಅಂದ್ರೆ ಆಗಕ್ಕಿಲ್ಲ ಅಂತ ಹೇಳಿ ನನ್ನಂತ ಪ್ರೇಮಿಗೆ ಮೋಸ ಮಾಡಿ ಈಗ ಗುಟ್ಟಾಗಿ ಇನ್ಯಾವನೋ ಮದುವೆ ಹಾಕೊಂಡಿದ್ರಲ್ಲ, ಈ ದಿನಕ್ಕೆ ಸರಿನಾ? ಅವೇ ಆ ದೇವ್ರು ನಿನಗೆ ಒಳ್ಳೇದ್ ಮಾಡ್ತಾನ. ಹೌದು ಕಂಡ, ನಾನು ಇನ್ನೊಂದು ಮದ್ವೆ ಆಗೇ ಆಯ್ತೀನಿ. ಯೋನೀಗ